ಪ್ರೀತಿಯ ಆಶ್ರಯ ಟಿವಿಯ ವೀಕ್ಷಕರಿಗೆಲ್ಲ ಈ ಹೊತ್ತಾರೆಯ ಶುಭೋದಯ. ಪ್ರೈಸ್ ದ ಲಾರ್ಡ್, ಗುಡ್ ಮಾರ್ನಿಂಗ್. ಸ್ತುತಿ ಸ್ತೋತ್ರ ಮಾಡುವಂತ ಮನುಷ್ಯ ಯಾವಾಗಲೂ ಆತನು ಸುಂದರವಾಗಿರ್ತಾನೆ, ಜಯದ ಕಡೆಗೆ ಹೆಜ್ಜೆ ಇಡುವನಾಗಿದ್ದಾನೆ. ಸ್ತೋತ್ರ ಹೇಳುತ್ತಾ ಸ್ತುತಿ ಹಾಡುತ್ತಾ ನಾನು ನಮ್ಮ ಯೇಸುವಿಗೆ ಒಂದು ಸ್ತೋತ್ರದ ಸಿಂಹಾಸನ ಹಾಕುವೆ ಎಂಬ ಒಂದು ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸಿಕೊಳ್ಳೋಣ. Yes, Lord. Ora Bashagada. ಹೇಳುತ್ತ ಸ್ತೋತ್ರ ಹಾಡುತ್ತ ನಾ ಹಾಕುವೆ ಸಿಂಹಾಸನ. ಸ್ತೋತ್ರ ಹೇಳುತ್ತ ಸ್ತುತಿ ಮಾಡುತ್ತ ನಾ ಹಾಕುವೆ ಸಿಂಹಾಸನ. ಪವಿತ್ರನೆ ಪರಿಶುದ್ಧನೆ ನಿನ್ನನ್ನೇ ಹೊಗಳುವೆನಾ. ಪವಿತ್ರನೆ ಪರಿಶುದ್ಧನೆ ನಿನ್ನನ್ನೇ ಹೊಗಳುವೆನಾ. ಸ್ತೋತ್ರಕ್ಕೆ ಸ್ತುತಿಗೆ ಯೋಗ್ಯನು ನೀನಲ್ಲವೇ. ಸ್ತೋತ್ರಕ್ಕೆ ಸ್ತುತಿಗೆ ಯೋಗ್ಯನು ನೀನಲ್ಲವೇ. ಸ್ತೋತ್ರ ಹೇಳುತ್ತ ಸ್ತೋತ್ರ ಹಾಡುತ್ತ ನಾ ಹಾಕುವೆ ಸಿಂಹಾಸನ. ನಮಸ್ಯಗೊದೇನೆ ಸ್ತುತಿ ಮಾಡಲು ಬಂಧನ ಮುರಿಯುವುದು, ಸ್ತೋತ್ರ ಹಾಡಲು ಬೇಡಿ ಕಳುಚುವುದು. ಸ್ತುತಿ ಮಾಡಲು ಬಂಧನ ಮುರಿಯುವುದು, ಸ್ತೋತ್ರ ಹಾಡಲು ಬೇಡಿ ಕಳುಚುವುದು. ಸ್ತೋತ್ರಕ್ಕೆ ಸ್ತುತಿಗೆ ಯೋಗ್ಯನು ನೀನಲ್ಲವೇ. ಸ್ತೋತ್ರಕ್ಕೆ ಸ್ತುತಿಗೆ ಯೋಗ್ಯನು ನೀನಲ್ಲವೇ. ಸ್ತೋತ್ರ ಹೇಳುತ್ತ ಸ್ತೋತ್ರ ಹಾಡುತ್ತ ನಾ ಹಾಕುವೆ ಸಿಂಹಾಸನ. ಸ್ತೋತ್ರ ಹೇಳುತ್ತ ಸ್ತುತಿ ಹಾಡುತ್ತ ನಾ ಹಾಕುವೆ ಸಿಂಹಾಸನ. ಪ್ರೀತಿಯ ದೇವಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಒಂದೊಂದು ಮನೆಯಲ್ಲಿ ಸ್ತೋತ್ರದ ಸಿಂಹಾಸನ. ನಾವು ಸ್ತೋತ್ರ ಹೇಳುವಾಗ ಎಲ್ಲ ಅಡೆತಡೆಗಳು ಒಡೆಯುವಂತದಾಗಿದೆ. ಈ ಬೆಳಗಿನ ಜಾವದಲ್ಲಿ ನಮ್ಮ ಕೆಲಸ ಕಾರ್ಯ ಮಾಡುವುದಕ್ಕಿಂತ ಮುಂಚೆ ನಮ್ಮ ಬಾಯಿಯಲ್ಲಿ ದೇವರಿಗೆ ಸ್ತುತಿ ಸ್ತೋತ್ರವನ್ನು ಮಾಡುತ್ತಾ ಸಿಂಹಾಸನ, ಸ್ತೋತ್ರದ ಸಿಂಹಾಸನವನ್ನು ಕಟ್ಟೋಣ. ಆಮೆನ್, ಆಮೆನ್, ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಖಂಡಿತವಾಗಿ ಈ ಹಾಡು ನಿಮ್ಮ ಮನೆಗೆ ಆಶೀರ್ವಾದವನ್ನು ತರುತ್ತದೆ ಎಂಬುದಾಗಿ ನಂಬುವರಾಗಿದ್ದೇನೆ. ಈ ಉದಯ ಕಾಲದಲ್ಲಿ ದೇವರು ನಮ್ಮೊಂದಿಗೆ ಮಾತನಾಡುವ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ನಮ್ಮ ಮಧ್ಯದಲ್ಲಿ ಸ್ವಲ್ಪ ಸಮಯ ಸಭಾಪಾಲಕರು ಸತ್ಯವೇದದ ಕಡೆಗೆ ನಮ್ಮನ್ನು ನಡೆಸುವರಾಗಿದ್ದಾರೆ. ನಾವೆಲ್ಲರೂ ಸೇರಿ ಅದನ್ನು ನಮ್ಮ ಹೃದಯದೊಳಗೆ ತೆಗೆದುಕೊಳ್ಳೋಣ. ನಮ್ಮ ಮನೆಯಲ್ಲಿ ಅದನ್ನು ಸ್ವೀಕಾರ ಮಾಡೋಣ. ನಮ್ಮ ಕುಟುಂಬದಲ್ಲಿ ಆ ವಾಕ್ಯದಂತೆ ನಡೆಯೋಣ. ದೇವರು ಖಂಡಿತವಾಗಿ ಆಶೀರ್ವದಿಸುವರಾಗಿದ್ದಾರೆ. ಧ್ಯಾನ ಮಾಡಿಕೊಳ್ಳೋಣ. ಆಮೆನ್. ಕರ್ತನ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಬೆಳಗಿನ ಸಮಯದಲ್ಲಿ ಸ್ವಲ್ಪ ಸಮಯದ ಚಿಂತನೆಗಾಗಿ ನಮ್ಮ ಸತ್ಯವೇದವನ್ನು ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯದ 25ನೇ ವಾಕ್ಯಕ್ಕೆ ಹಾಗೂ 26ನೇ ವಾಕ್ಯಕ್ಕೆ ತಿರುಗಿಸೋಣ. ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಅಕಸ್ಮಾತ್ತಾಗಿ ಮಹಾ ಭೂಕಂಪ ಉಂಟಾಯಿತು.
ಸೆರೆಮನೆಯ ಅಸ್ತಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು, ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ಹೌದು ಪ್ರಿಯರೇ, ಈಗಾಗಲೇ ನಾವು ಹಾಡಿದೆವು ದೇವರನ್ನ ಸ್ತುತಿಸುವುದರ ಕುರಿತಾಗಿಯೂ ದೇವರನ್ನ ಮಹಿಮೆ ಪಡಿಸುವುದರ ಕುರಿತಾಗಿಯೂ. ದೇವರನ್ನ ಸ್ತುತಿಸುವುದರ ನಿಮಿತ್ತ ಉಂಟಾಗತಕ್ಕಂತಹ ಮಹತ್ಕಾರ್ಯಗಳ ಕುರಿತಾಗಿ ನಾವು ಈಗಾಗಲೇ ಹಾಡಿದ್ದೇವೆ. ಇಲ್ಲಿಯೂ ಕೂಡ ಪೌಲ ಸೀಲರು ಸುವಾರ್ತೆಯ ನಿಮಿತ್ತ ಸೆರೆಮನೆಯಲ್ಲಿ ಬಂಧಿಸಲ್ಪಟ್ಟಿದ್ದಾಗ, ಸುಮ್ಮನೆ ಅವರು ಸೆರೆಮನೆಯಲ್ಲಿ ಬಂಧಿಸಲ್ಪಟ್ಟಿಲ್ಲ, ಸುವಾರ್ತೆಯ ನಿಮಿತ್ತ ಅವರನ್ನ ಹಿಡಿದು ಬಹಳವಾಗಿ ಕೊರಡೆಗಳಿಂದ ಹೊಡೆದು ಮೈ ತುಂಬ ಗಾಯವುಳ್ಳವರಾಗಿ ಸೆರೆಮನೆಗೆ ಹಾಕಲ್ಪಟ್ಟರು, ಕೈಕಾಲುಗಳಿಂದ ಬಂಧಿಸಲ್ಪಟ್ಟರು. ಇಂತಹ ಒಂದು ಪ್ರತಿಕೂಲದ ಸಮಯದಲ್ಲೂ ಕೂಡ, ನೋವಿನ ಸಮಯ, ಈ ಸಮಯದಲ್ಲೂ ಕೂಡ ಅವರ ಆತ್ಮೀಕತೆಗೆ ಯಾವ ಬದಲಾವಣೆಗಳು ಸಂಭವಿಸಲಿಲ್ಲ ಪ್ರಿಯರೇ. ಅನೇಕ ಸಲ ನಮ್ಮ ಸನ್ನಿವೇಶಗಳು ನಮ್ಮ ಆತ್ಮೀಕತೆಯನ್ನು ನಿಯಂತ್ರಿಸಿ ನಮ್ಮ ಆತ್ಮೀಕತೆಯನ್ನು ಕಡಿಮೆ ಮಾಡುತ್ತೆ. ಆದರೆ ಈ ಅಪೊಸ್ತಲರ ಆತ್ಮೀಕತೆಗೆ ಏನೂ ಸಂಭವಿಸಲಿಲ್ಲ. ಶರೀರಕ್ಕೆ ಮಾತ್ರ ನೋವು, ಬಾಧೆಗಳು. ಹೀಗೆ ರಾತ್ರಿಯಲ್ಲಿ, ಮಧ್ಯರಾತ್ರಿಯಲ್ಲಿಯೂ ಕೂಡ ಅವರು ಪ್ರಾರ್ಥನೆಯಲ್ಲಿಯೂ ಸ್ತುತಿ ಪದಗಳನ್ನು ಹಾಡುವುದರಲ್ಲಿಯೂ ನಿರತರಾಗಿದ್ದರು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಅಷ್ಟೆಲ್ಲ ಮೈಯಲ್ಲಿ ನೋವುಗಳು, ಗಾಯಗಳೆಲ್ಲ ಇದ್ರೂ ಸಮೇತ ಅದು ಯಾವುದನ್ನು ನೆನೆಸದೆ ಅವರು ಪ್ರಾರ್ಥನೆಯಲ್ಲಿಯೂ ದೇವರ ಸ್ತುತಿ ಪಾದಗಳನ್ನು ಹಾಡುವುದರಲ್ಲಿಯೂ ನಿರತರಾಗಿದ್ದಾರೆ. ಪ್ರಿಯರೇ, ಅಂತಹ ಒಂದು ಆ ಬಾಧೆಯ ಸಮಯದಲ್ಲಿಯೂ ಕೂಡ ಅವರ ಬಾಯಲ್ಲಿ ಹಾಡು ಬರ್ತಿತ್ತು. ಪೌಲನು ಹೇಳ್ತಾನೆ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಇದಾಗಿದೆ ನಿಮ್ಮ ಕುರಿತಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತವೆಂಬುದಾಗಿ. ತಾನು ಕೇವಲ ಹೇಳಿದ್ದು ಮಾತ್ರವಲ್ಲ, ತನ್ನ ಜೀವಿತದಲ್ಲಿ ಅದು ಅಕ್ಷರಿಕವಾಗಿ ನಡೆಯುತ್ತಿತ್ತು. ನೋಡ್ರಿ, ಈ ಒಂದು ಸ್ತುತಿ ಪದಗಳನ್ನು ಅವರು ಹಾಡುವುದರಿಂದಲೂ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರಿಂದಲೂ ಅಲ್ಲೇನು ಸಂಭವಿಸಿತ್ತು? ಮಹಾ ಭೂಕಂಪ ಉಂಟಾಯಿತು, ಸೆರೆಮನೆಯ ಅಸ್ತಿವಾರಗಳು ಕದಲಿದವು. ಗಮನಿಸಿ, ಸರ್ವೇ ಸಾಧಾರಣ ಭೂಕಂಪ ಸಂಭವಿಸುವಾಗ ಏನು ನಡೆಯುತ್ತೆ? ಭೂಕಂಪ ಸಂಭವಿಸಿದ್ರೆ, ಅಸ್ತಿವಾರಗಳು ಕದಲಿದರೆ ಆ ನಿರ್ದಿಷ್ಟ ಕಟ್ಟಡವು ಬಿದ್ದು ಹೋಗುತ್ತೆ. ಇಲ್ಲಿ ಸೆರೆಮನೆ ಅಸ್ತಿವಾರಗಳು ಕದಲಿದವು, ಮಹಾ ಭೂಕಂಪ ಉಂಟಾದ್ರೂ ಸಮೇತ ಆ ಕಟ್ಟಡಕ್ಕೆ ಯಾವ ಹಾನಿಯೂ ಆಗ್ತಾ ಇಲ್ಲ. ಆ ಕಟ್ಟಡವು ಬಿದ್ದು ಹೋಗಲೂ ಇಲ್ಲ. ಬದಲಾಗಿ ಅಲ್ಲಿ ನಡೆದಿದ್ದಿಷ್ಟೇ, ಎಲ್ಲರ ಕದಗಳು ತೆರೆಯಲ್ಪಟ್ಟವು, ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ಅದಾಗಿದೆ ದೇವರು ಮಾಡತಕ್ಕಂಥ ಭೂಕಂಪದ ಪ್ರತ್ಯೇಕತೆ. ಪ್ರಕೃತಿಯ ವಿಕೋಪಗಳು, ಭೂಕಂಪಗಳೆಲ್ಲ ಉಂಟಾಗುವಾಗ ಭಯಂಕರ ಹಾನಿಗಳು ಸಂಭವಿಸುತ್ತದೆ. ಆದರೆ ದೇವರು ಕಳುಹಿಸತಕ್ಕಂತಹ ಭೂಕಂಪನದಲ್ಲಿ ಯಾವ ಹಾನಿ ಉಂಟಾಗುವುದಿಲ್ಲ. ಬದಲಾಗಿ ಅಲ್ಲಿ ಬಿಡುಗಡೆ ಮಾತ್ರ, ಅದ್ಭುತ ಮಾತ್ರ ಸಂಭವಿಸುತ್ತದೆ. ಪ್ರಿಯರೇ, ಇಂದು ಈ ಬೆಳಗಿನ ಸಮಯದಲ್ಲಿ ನಾನು ಕೇಳುತ್ತಿರತಕ್ಕಂಥ ವೀಕ್ಷಕರೇ, ನಿಮ್ಮ ಜೀವಿತದಲ್ಲಿ ಅಸಾಧ್ಯವೆಂಬುದಾಗಿ ನೀವು ನೆನೆಸತಕ್ಕಂಥ ಯಾವುದಾದ್ರೂ ವಿಚಾರಗಳಿದೆಯೋ? ಯಾರದಾದ್ರೂ ರಕ್ಷಣೆಯ ವಿಚಾರದಲ್ಲಿ ಅವ್ರು ರಕ್ಷಣೆ ಹೊಂದೋದಿಲ್ಲ ಎಂಬುದಾಗಿ ನೀವು ಅಂದುಕೊಳ್ಳುತ್ತಿದ್ದೀರೋ? ನಿಮ್ಮ ಸನ್ನಿವೇಶಗಳನ್ನು ನೋಡಬೇಡ್ರಿ, ನಿಮ್ಮ ಪ್ರತಿಕೂಲಗಳನ್ನು ನೋಡಬೇಡ್ರಿ. ಬದಲಾಗಿ ಪ್ರಾರ್ಥನೆಯಲ್ಲಿಯೇ ನಿಮ್ಮ ಸಮಯವನ್ನು ಕಳೆಯಿರಿ. ದೇವರನ್ನ ಸ್ತುತಿಸುವುದರಲ್ಲೇ ಹೆಚ್ಚಿನ ಸಮಯವನ್ನ ಕಳೆಯಿರಿ. ಭೂಕಂಪ ಉಂಟಾಗುತ್ತೆ. ಈ ಭೂಕಂಪವು ನಮ್ಮ ಕಣ್ಣಿನಿಂದ ಕಾಣಲಿಕ್ಕೆ ಸಾಧ್ಯವಿಲ್ಲ. ಈ ಭೂಕಂಪನದಿಂದ ಯಾವ ಹಾನಿಯೂ ಉಂಟಾಗುವುದಿಲ್ಲ. ಬದಲಾಗಿ ಈ ಭೂಕಂಪನದಿಂದ ನಿಮ್ಮ ಮನೆಯಲ್ಲಿ ಯಾರು ರಕ್ಷಣೆ ಬರಲಿಲ್ವೋ ಅವರನ್ನ ದುಷ್ಟನು ಬಂಧಿಸಿಟ್ಟಿದ್ದಾನೆ. ದುಷ್ಟನು ಬಂಧಿಸಿರತಕ್ಕಂಥ ಆ ಬಂಧನಗಳಿಂದ ಅವನಿಗೆ ಬಿಡುಗಡೆ ಆಗುತ್ತೆ. ದುಷ್ಟನು ಕಟ್ಟಿರತಕ್ಕಂತಹ ಎಲ್ಲ ಕಟ್ಟುಗಳು ಬಿಚ್ಚಲ್ಪಡುತ್ತದೆ. ದುಷ್ಟನು ಮುಚ್ಚಿರತಕ್ಕಂಥ ಬಾಗಿಲುಗಳು ತೆರೆಯಲ್ಪಡುತ್ತದೆ. ಸೈತಾನನು ಹಾಕಿರತಕ್ಕಂಥ ಬೇಡಿಗಳು ಕಳಚಿ ಬಿದ್ದು ಆ ವ್ಯಕ್ತಿಯು ಅಲ್ಲಿ ಬಿಡುಗಡೆ ಹೊಂದಿ ದೇವರನ್ನ ನಂಬುವುದಕ್ಕೆ ಸಾಧ್ಯವಿದೆ. ಉದಾಹರಣೆಗೆ ಅಲ್ಲಿಯೇ ಇದೆ, ಅಲ್ಲಿ ಏನು ನಡೆಯಿತು? ಆ ಭೂಕಂಪನದಿಂದ, ಆ ಬೇಡಿಗಳು ಕಳಚಿ ಬಿದ್ದುದರಿಂದ, ಕದಗಳು ತೆರೆಯಲ್ಪಟ್ಟದ್ದರಿಂದ ಉಂಟಾದ ರಿಸಲ್ಟ್ ಏನು?
ಆ ಸೆರೆಮನೆ ಅಧಿಕಾರಿ ಕುಟುಂಬವಾಗಿ ಅದೇ ದಿವಸ ರಾತ್ರಿ ರಕ್ಷಣೆ ಹೊಂದಿ ದೀಕ್ಷಾ ಸ್ನಾನವನ್ನು ಕೂಡ ತೆಗೆದುಕೊಂಡು ನೋಡಿರಿ, ಸ್ತುತಿಸುವುದರಲ್ಲಿರುವ ಶಕ್ತಿ ಎಷ್ಟೆಂಬುದನ್ನು ನೋಡಿ. ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುವುದರಲ್ಲಿ ಇರತಕ್ಕಂಥ ಶಕ್ತಿ ಏನೆಂಬುದನ್ನು ನೀವು ಗಮನಿಸಿ. ಹಾಗಾಗಿ ಕೇವಲ ಎಲ್ಲವೂ ನಾವು ಅಂದುಕೊಂಡಂತೆ ಎಲ್ಲವೂ ಚೆನ್ನಾಗಿರುವಾಗ ಅಲ್ಲ ದೇವರನ್ನ ಸ್ತುತಿಸಬೇಕಾಗಿರುವಂಥದ್ದು, ಬದಲಾಗಿ ಆ ಸಮಯದಲ್ಲೂ ಸ್ತುತಿಸಬೇಕು. ನಮ್ಮ ಕಠಿಣ ಸಮಯಗಳಲ್ಲೂ, ನಮ್ಮ ಪ್ರತಿಕೂಲದ ಸಮಯದಲ್ಲೂ, ನಮ್ಮ ಸನ್ನಿವೇಶಕ್ಕೆ ವಿರುದ್ಧವಾದದ್ದು ಸಂಭವಿಸುತ್ತಿರುವಾಗಲೂ ದೇವರನ್ನ ಸ್ತುತಿಸುವುದರಲ್ಲಿ ನಾವು ಮರೆತು ಬಿಡದೇ ಇರೋಣ. ಈ ದಿವಸವನ್ನು ಸ್ತುತಿಯೊಂದಿಗೆ, ಆರಾಧನೆಯೊಂದಿಗೆ ನಾವು ಪ್ರಾರಂಭಿಸೋಣ. ಅದ್ಭುತಗಳನ್ನ ಕಾಣಲಿಕ್ಕೆ ಸಾಧ್ಯ. ಈ ವಾಕ್ಯಗಳ ಮುಖಾಂತರ ದೇವರು ನಿಮ್ಮನ್ನ ಧಾರಾಳವಾಗಿ ಆಶೀರ್ವದಿಸಲಿ. ಆಮೆನ್. ಖಂಡಿತವಾಗಿ ಪ್ರಿಯರೇ, ಒಂದು ಸೆಕೆಂಡ್ ನಿಮಗೆ ಒಂದು 2-3 ನಿಮಿಷಗಳ ಕಾಲದಲ್ಲಿ ನಾವು ಈ ಆರಾಧನೆ ಮುಗಿಸೋಕೆ ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಇವತ್ತು ನಾವು ತೀರ್ಮಾನ ಮಾಡಿಕೊಳ್ಳೋಣ. ನಾವೊಂದು ಚರಣ ಹಾಡಕ್ಕೆ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಸಮಯ ಯಾವ ಸ್ಥಳದಲ್ಲಿ ಇದೀರೋ, ಕೂತಿರುವ ಸ್ಥಳದಲ್ಲಿ, ನಿಂತಿರುವ ಸ್ಥಳದಲ್ಲಿ, ನಾವೆಲ್ಲರೂ ಸ್ವಲ್ಪ ಸಮಯ ಈ ಸ್ತೋತ್ರದಲ್ಲಿ, ಸ್ತುತಿಯಲ್ಲಿರುವಂತ ಶಕ್ತಿಯನ್ನು ಕೇಳಿದ್ದೇವೆ. ನಾವೆಲ್ಲರೂ ಮಾಡೋಣವೇ, ಸ್ತೋತ್ರ ಹೇಳೋಣವೇ, ಬಾಯಿಗಳು ತೆರೆಯೋಣ. ಸ್ತೋತ್ರ 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 ಸ್ತುತಿ 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 ಸ್ತುತಿ. ಓ ರಾಕದಾರಲಾಮ, ಸ್ತುತಿಗೆ ಯೋಗ್ಯನೇ, ಸ್ತುತಿಗೆ ಪಾತ್ರನೇ. ಕರ್ತನೆ 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 ಸ್ತುತಿಸುವಾಗಲೇ ಓ ಯಾರ್ಯಾರು ಯಾವ ಮನೆಯಲ್ಲಿ ಸ್ತೋತ್ರ ಹೇಳ್ತಾ ಇದ್ರು ಆ ಮನೆಗಳಲ್ಲಿ ಇರುವಂತ ರೋಗಗಳು ಬಿಟ್ಟೋಗ್ಲಿ, ಆ ಮನೆಗಳಲ್ಲಿ ಇರುವಂತ ಸಾಲಗಳು ಬಿಟ್ಟೋಗ್ಲಿ, ಆ ಮನೆಗಳಲ್ಲಿ ಇರುವಂತ ಎಲ್ಲ ಚಿಂತೆಗಳು ಬಿಟ್ಟೋಗ್ಲಿ, ಆ ಮನೆಯಲ್ಲಿ ಕಾಡಿಸುತ್ತಿರುವಂತ ಎಲ್ಲ ದೇವದ ಕಾಟಗಳಿಂದ ಬಿಡುಗಡೆ ಆಗಲಿ. ಸ್ತೋತ್ರ ಹೇಳುವಾಗ ಶತ್ರುವು ಸೋಲುತ್ತಾನೆ ಎಂಬುದಾಗಿದೆ. ಸ್ತೋತ್ರ ಹೇಳಿದಾಗ ಎರಿಕೋ ಕೋಟೆ ಬಿದ್ದೋಯ್ತು ಸ್ವಾಮಿ. ಇವತ್ತು ಬೆಳಗಿನ ಜಾವದಲ್ಲಿ ಕುಟುಂಬದಲ್ಲಿ ಸ್ತೋತ್ರ ಹೇಳ್ತಾ ಇದ್ದಾರೆ. ಎಲ್ಲವೂ ಬೀಳಲ್ಪಡಲಿ, ಎಲ್ಲವೂ ಮುರಿಯಲ್ಪಡಲಿ, ಶತ್ರು ಸೋಲಲಿ. ಓ ರಾಗದ ಬಾಬಾ, ಈ ಕೋರಸ್ ಅನ್ನು ಹಾಡಿ ದೇವರ ನಾಮನ ಮಹಿಮೆ ಪಡಿಸಿಕೊಳ್ಳೋಣ. ಹಾಗೆ ಸ್ತೋತ್ರ ಮಾಡ್ತಾ ಇರಿ. ನಾವು ಹಾಡ್ತಾ ಇರುವಾಗಲೇ ನೀವು ಸ್ತೋತ್ರ ಮಾಡ್ತಾ ಇರಿ. ಓ ರಗದ ಬರವರ ಶಕುತಾರಲ ಮರ ಬಾಬಾ ರಿಗದಲ ರಲ ಬಾಬಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಸ್ತುತಿ ಮಾಡಲು ಕೋಟೆ ಬೀಳುವುದು, ಸ್ತೋತ್ರ ಹಾಡಲು ಶತ್ರು ಸೋಲುವನು. ಸ್ತುತಿ ಮಾಡಲು ಕೋಟೆ ಬೀಳುವುದು, ಸ್ತೋತ್ರ ಹಾಡಲು ಶತ್ರು ಸೋಲುವನು. ಸ್ತೋತ್ರಕ್ಕೆ ಸ್ತುತಿಗೆ ಯೋಗ್ಯನು ನೀನಲ್ಲವೇ. ಸ್ತೋತ್ರಕ್ಕೆ ಸ್ತುತಿಗೆ ಯೋಗ್ಯನು ನೀನಲ್ಲವೇ. ಎಲ್ಲ ಮನೆಯಲ್ಲಿರುವಂತ ಸಹೋದರ ಸಹೋದರಿ, ಅಣ್ಣ ತಮ್ಮಂದರೆ, ಚಿಕ್ಕ ಮಕ್ಕಳೇ ಎಲ್ಲರೂ ಸ್ತುತಿ ಮಾಡಿ. ಇವತ್ತು ನಿಮ್ಮ ಮನೆಗೆ ದೊಡ್ಡ ಬಿಡುಗಡೆ ಇಡುವಂತದಾಗಿದೆ. ರಗದರೆ ಶಕಲಾರಿಗದರ ಸ್ತೋತ್ರ ಹೇಳುತ್ತ ಸ್ತೋತ್ರ ಹಾಡುತ್ತ ನಾ ಹಾಕುವೆ ಸಿಂಹಾಸನ. ಸ್ತೋತ್ರ ಹೇಳುತ್ತ ಸ್ತೋತ್ರ ಹಾಡುತ್ತ ನಾ ಹಾಕುವೆ ಸಿಂಹಾಸನ. ಸ್ತೋತ್ರಕ್ಕೆ ಸ್ತುತಿಗೆ ಯೋಗ್ಯನು ನೀನಲ್ಲವೇ. ಸ್ತೋತ್ರಕ್ಕೆ ಸ್ತುತಿಗೆ ಯೋಗ್ಯನು ನೀನಲ್ಲವೇ. ಕರ್ತನೆ, ಹಾಸಿಗೆಯ ಮೇಲೆ ಎಷ್ಟೋ ದಿನದಿಂದ ರೋಗದಲ್ಲಿ ಮಲಗಿರುವಂತ ಈ ಕುಟುಂಬಕ್ಕೆ ಸ್ತೋತ್ರ ಹೇಳ್ತಾ ಇದೆ. ಮಲಗಿರುವ ಸಮಯದಲ್ಲಿ ಸ್ತೋತ್ರ ಹೇಳ್ತಾ ಇದೆ. ಈಗಲೇ ಶರೀರದಲ್ಲಿ ಒಂದೊಂದು ನರಗಳಲ್ಲಿ ದೇವರ ಶಕ್ತಿ ಇಳಿದು ಹೋಗಲಿ, ಮುಟ್ಟಲಿ. ಕರ್ತನೆ, ನಿನ್ನ ವಾಕ್ಯವನ್ನು ನೋಡಿದೆವು. ಸ್ತೋತ್ರ ಹೇಳಿದಾಗ ಸೆರೆಮನೆಯ ಅಸ್ಥಿವಾರಗಳೆಲ್ಲವೂ ಕದಲಿತು ಎಂಬುದಾಗಿ. ಇವರ ಜೀವಿತದಲ್ಲಿ ಯಾವುದು ಸೆರೆಮನೆಯ ಹಾಗೆ ಬಿಗಿಯಾಗಿ ಹಿಡ್ಕೊಂಡಿದೆಯೋ ಅದೆಲ್ಲವೂ ಇವತ್ತಿನ ದಿನದಲ್ಲಿ ಈ ಸ್ತೋತ್ರದಲ್ಲಿ ಅವೆಲ್ಲವೂ ಕರ್ತನೆ ಬೀಳಲ್ಪಡಲಿ, ಮುರಿಯಲ್ಪಡಲಿ ಸ್ವಾಮಿ. ಸ್ತೋತ್ರ ಹೇಳುತ್ತಿರುವಂತ ಈ ಕುಟುಂಬಗಳಲ್ಲಿ ಶತ್ರು ಸೋಲಲಿ. ಎರಿಕೋ ಅಂತ ಇರುವಂತ ಎಲ್ಲ ಅಡ್ಡಾಗಿರುವಂತ ಕೋಟೆಗಳು ಬೀಳಲ್ಪಡಲಿ ಸ್ವಾಮಿ. ಯೇಸುವೆ, ಈ ಮನೆಗೆ ರಕ್ಷಣೆ, ಈ ಮನೆಗೆ ನಿತ್ಯ ಜೀವ, ಈ ಮನೆಗೆ ಸ್ತೋತ್ರದ ಕರ್ತನೆ ಮಹಿಮೆ ನೋಡುವ ಹಾಗೆ ಈ ಉದಯ ಕಾಲದಲ್ಲಿ ಮಾಡಿರಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇವೆ ತಂದೆ. ಆಮೇನ್, ಆಮೇನ್, ಆಮೇನ್.
ಖಂಡಿತವಾಗಿ ಇವತ್ತಿನ ಪ್ರಾರ್ಥನೆ ನಿಮ್ಮನ್ನು ಸ್ತೋತ್ರದ ಕಡೆಗೆ ನಡೆಸುವಂಥದ್ದಾಗಿದೆ. ಸ್ತೋತ್ರ ಮಾಡುವಂತಹ ಮನುಷ್ಯನು ಯಾವಾಗಲೂ ಸಂತೋಷವಾಗಿರುವನಾಗಿದ್ದಾನೆ. ನಿಮ್ಮ ನಾಲಿಗೆಯಲ್ಲಿ ಬೆಳಗಿಂದ ಸಂಜೆ ತನಕ ನೀವು ಅಡಿಗೆ ಮಾಡುವಾಗಲೂ, ಕೆಲಸಕ್ಕೆ ಹೋಗುವಾಗ, ಬಟ್ಟೆ ಒಗೆಯುವಾಗ, ಬರುವಾಗಲೂ, ಯಾವುದೇ ಸ್ಥಿತಿಯಲ್ಲಿರ್ರಿ, ಸ್ತೋತ್ರ ಮಾಡ್ತಾ ಇರ್ರಿ. ಸ್ತೋತ್ರ ನಿಮಗೆ ಜಯವನ್ನು ಕೊಡುವಂಥದ್ದಾಗಿದೆ. ಆಮೇನ್. ಮತ್ತೆ ನಾಳಿನ ದಿನದ ಉದಯ ಕಾಲದ ಕುಟುಂಬ ಪ್ರಾರ್ಥನೆಯಲ್ಲಿ ಸೇರಿ ಬರೋಣ. ಥ್ಯಾಂಕ್ ಯು.